ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಜನರು ನಿರ್ಭೀತಿಯಿಂದ ಬದುಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥ ಮಾತನ್ನ ಕಾಂಗ್ರೆಸ್ ವಿರುದ್ಧ ಬಸವರಾಜ ಬೊಮ್ಮಾಯಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟು ಹೋಗಿದೆ. ಮಹಿಳೆಯರು ಸುರಕ್ಷಿತವಾಗಿಲ್ಲ, ನಿತ್ಯ ದೌರ್ಜನ್ಯ ನಡೀತಾ ಇದೆ. ಜನರು ಮಹಿಳೆಯರು ನಿರ್ಭೀತವಾಗಿ ಓಡಾಡೋದಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ವಿರುದ್ಧ ಬಸವರಾಜ ಬೊಮ್ಮಾಯಿ ಆಕ್ರೋಶ ಹೊರಹಾಕಿದ್ದಾರೆ. ಎಲ್ಲ ಹೆಣ್ಣು ಮಕ್ಕಳು ಆತಂಕದಿಂದ ಕೆಲಸ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಹಿಳೆಯರು ಸುರಕ್ಷಿತವಾಗಿಲ್ಲ, ನಿತ್ಯ ದೌರ್ಜನ್ಯ ನಡೀತಾ ಇದೆ ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕರ್ನಾಟಕ ಕಾಂಗ್ರೆಸ್ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿಲ್ಲ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇತ್ತು. ಆ ಸಂದರ್ಭದಲ್ಲೇ ಅಲ್ಲೇ ಇರುವಂತಹ ವಂಟಮೂರಿಯಲ್ಲಿ ಹೆಣ್ಣು ಮಗಳೊಬ್ಬಳ ಮೇಲೆ ಕಂಬಕ್ಕೆ ಕಟ್ಟಿ ದೌರ್ಜನ್ಯವನ್ನ ಮಾಡ್ತಾರೆ, ಮಹಿಳೆಯನ್ನ ವಿವಸ್ತ್ರಗೊಳಿಸ್ತಾರೆ. ಆದರೂ ಕೂಡ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ಈ ಘಟನೆ ನಡೆದ ಕೂಡಲೇ ಸರ್ಕಾರ ಕೂಡ ಸುಮ್ಮನಾಗೋಯ್ತಲ್ಲ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಹಾವೇರಿಯಲ್ಲಿ ಮತ್ತೊಂದು ಘಟನೆ ನಡೆದಿದೆ. ಸರಿಯಾದ ರೀತಿಯಲ್ಲಿ ಸರ್ಕಾರ ತನಿಖೆಯನ್ನ ಯಾಕೆ ಮಾಡ್ತಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ. ದಲಿತರ ಮೇಲೆ ಕಾಳಜಿ ತೋರಿಸುವ ಮುಖ್ಯಮಂತ್ರಿಗಳು ದಲಿತ ಮಹಿಳೆಯ ಮೇಲೆ ಈ ರೀತಿ ಆದರೆ ಯಾವುದೇ ಕ್ರಮ ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರಿಯಾದ ರೀತಿಯಲ್ಲೂ ಪ್ರಕರಣದ ತನಿಖೆಯನ್ನ ಮಾಡ್ತಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹಾವೇರಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಮ್ಮನ್ನ ಯಾರೂ ಮುಟ್ಟೋದಿಲ್ಲ ಅನ್ನೋ ಭಾವನೆ ಕೆಲ ಕೋಮಿನವರಿಗೆ ಬಂದಿದೆ. ಮತ್ತೊಮ್ಮೆ ಹಾವೇರಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಮ್ಮನ್ನ ಯಾರೂ ಮುಟ್ಟೋದಕ್ಕೆ ಧೈರ್ಯ ಮಾಡೋದಿಲ್ಲ ಅನ್ನುವಂತಹ ಭಾವನೆ ಕೆಲವು ಕೋಮಿನಲ್ಲಿದೆ. ಹಾಗಾಗಿ ಪರಿಸ್ಥಿತಿ ಅನ್ನೋದು ಬದಲಾಗ್ತಾ ಇದೆ. ಹಲವಾರು ನೈತಿಕ ಪೊಲೀಸ್ಗಿರಿಗೆ ಇಳಿದಿದ್ದಾರೆ. ಒಬ್ಬ ಹೆಣ್ಣು ಮಗಳು ಬೇಕಾದವರ ಜೊತೆ ವೈಯಕ್ತಿಕವಾಗಿದ್ದರೆ ಅಲ್ಲಿ ಹೋಗಿ ಅವರು ಯಾರು, ಇವರ ಜಿಲ್ಲೆಗೂ ಸಂಬಂಧಪಡದವರು ಬಂದು ತಾಕೀತು ಮಾಡಿ ಆಕೆಯ ಮೇಲೆ ದೌರ್ಜನ್ಯ ಎಸಗ್ತಾರೆ ಅಂತ ಹೇಳಿದ್ರೆ, ಗ್ಯಾಂಗ್ ರೇಪ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಿದೆ ಕಾನೂನು ಸುವ್ಯವಸ್ಥೆ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಸಮಾಧಾನ ಹೊರಹಾಕಿದ್ದಾರೆ. ವಿಧಾನಸೌಧದಿಂದ ಅತ್ಯಂತ ಹತ್ತಿರ ಇರುವಂತ ವಿಧಾನಸೌಧದಿಂದ ಕೂಗು ಹಾಕಿದ್ರೆ ಅಲ್ಲಿ ಕೇಳಿಸ್ತದೆ, ಅಥವಾ ಅಲ್ಲಿ ಕೂಗು ವಿಧಾನಸಭೆ ಕೇಳಿಸುತ್ತೆ. ಇಡೀ ಸರ್ಕಾರ ಇತ್ತು, ಮುಖ್ಯಮಂತ್ರಿ, ಕ್ಯಾಬಿನೆಟ್ ಸಚಿವರು ಎಲ್ಲರೂ ಕೂಡ ಇದ್ರು. ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಬೆಳಗಾಂನಲ್ಲಿ ಠಿಕಾಣೆ ಹೊಡೆದಿದ್ದಾರೆ, ಎಲ್ಲ ಶಾಸಕರಿದ್ದಾರೆ. ಅಂತಹ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳನ್ನ ಸಾರ್ವಜನಿಕವಾಗಿ ಥಳಿಸಿ ವಸ್ತ್ರಭಂಗವನ್ನು ಮಾಡಿರುವಂಥದ್ದು ಈ ಸರ್ಕಾರದ ಮತ್ತು ಪೊಲೀಸ್ ಇಲಾಖೆ ಮೇಲೆ ಭಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಆರೋಪಿಗಳಿಗಿದ್ರೆ ಸಾರ್ವಜನಿಕರು ಈ ಸರ್ಕಾರದ ಮೇಲೆ ನಮ್ಮ ರಕ್ಷಣೆ ಆಗುತ್ತೆ ಅನ್ನೋಂಥ ನಂಬಿಕೆಯನ್ನು ಕೂಡ ಕಳ್ಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಆಯಿತು, ಅಲ್ಲಿ ಎಷ್ಟು ಧೈರ್ಯ ಇರ್ಬೋದು ಅವರಿಗೆ. ಸರ್ಕಾರ ಅಲ್ಲೇ ಇದ್ದಾಗ ಈ ಥರ ನಡೀತಿದೆ ಅಂದರೆ, ಮತ್ತು ನಡೆದ ಮೇಲೆ ಯಾವ ರೀತಿ ಸರ್ಕಾರ ನಡ್ಕೊಂಡಿದೆ. ಹೋಗಿ ಆಸ್ಪತ್ರೆಗೆ ವಿಸಿಟ್ ಮಾಡಿಬಿಟ್ರೆ ಇವ್ರ ಕರ್ತವ್ಯ ಮುಗಿತಾ? ಆ ಪ್ರಕರಣದ ಹಿಂದೆ ಏನು ಅರೆಸ್ಟ್ ಆಗಿದ್ದಾರೆ, ಇನ್ನೂ ಕೆಲವು ಜನರು ಕೂಡ ಅರೆಸ್ಟ್ ಆಗಬೇಕು. ಸರಿಯಾದ ರೀತಿಯಲ್ಲಿ ತನಿಖೆ ಆಗಿಲ್ಲ, ತನಿಖೆ ಮಾಡುವಂಥ ಇಚ್ಛೆ ಅವ್ರಿಗಿಲ್ಲ. ದಲಿತರ ಬಗ್ಗೆ, SC/ST ಜನಾಂಗದ ಬಗ್ಗೆ ಬಹಳಷ್ಟು ಕಾಳಜಿ ತೋರಿಸುವಂತ ಮುಖ್ಯಮಂತ್ರಿಗಳು ಒಬ್ಬ ದಲಿತ ಮಹಿಳೆಗೆ ಇಷ್ಟ ಆಗ್ತಿದೆ ಅಂತಂದ್ರೆ ಅದ್ರ ಬಗ್ಗೆ ಯಾವುದೇ ಮಾತಿಲ್ಲ, ಕ್ರಮ ಇಲ್ಲ. ಮಾಮೂಲಂತೆ ಕ್ರಮ ಮಾಡಿದ್ರು, ಅದು ಪತ್ರಿಕೆಯಲ್ಲಿ ಮತ್ತು ವಿರೋಧ ಪಕ್ಷದವ್ರು ಗಲಾಟೆ ಮಾಡಿದ ಮೇಲೆ ಕೆಲವು ಅರೆಸ್ಟ್ಗಳನ್ನು ಮಾಡಿದ್ರು ಅಷ್ಟೇ. ಹಾವೇರಿಯಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ
ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.